ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್ಎಸ್ಎಲ್ಸಿ. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾಳೆ ಅಂದರೆ 18th ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಎಕ್ಸಾಮ್ ಇದೆ. ಸೊ ಎಕ್ಸಾಮ್ ಕನ್ನಡ ಫಸ್ಟ್ ಲ್ಯಾಂಗ್ವೇಜು ನಮ್ಮ ಮಾತೃಭಾಷೆ ಕನ್ನಡ. ಸೊ ಎಕ್ಸಾಮ್ ಎಲ್ಲರೂ ಚೆನ್ನಾಗಿ ಬರಿತೀರಾ, ಓಕೆ. ಪೇಪರ್ ಎಷ್ಟೇ ಟಫ್ ಆಗಿದ್ರು ನೀವು ಎಕ್ಸಾಮ್ ಬರಿತೀರಾ. ಬಟ್ ಕೆಲವು ಸ್ಟೂಡೆಂಟ್ಸಿಗೆ ಪೇಪರ್ ಟಫ್ ಆಯಿತು ಅಂತ ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಅಂಥ ಸ್ಟೂಡೆಂಟ್ಸಿಗೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ, ನಿಮಗೆ ತುಂಬ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಪೇಪರ್ ಟಫ್ ಇದ್ರೆ, ಕ್ವಶನ್ ಪೇಪರ್ ಟಫ್ ಇದ್ರೆ ಅದನ್ನ ಹೇಗೆ ಆನ್ಸರ್ ಬರೀಬೇಕು, ಹೇಗೆ ಅಟ್ಲೀಸ್ಟ್ ನಿಮಗೆ ಪಾಸ್ ಆಗೋಕ್ಕೂ ಆಗಲ್ಲ ಅನ್ನೋ ಟೈಮಲ್ಲಿ ಹೇಗೆ ಆನ್ಸರ್ ಬರೆದು ಮಿನಿಮಮ್ ಒಂದು 30 to 40 ಮಾರ್ಕ್ಸ್ ತೆಗೆಯೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕ್ಲೀನಾಗಿ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಓಕೆ, ಲೆಟ್ ಸ್ಟಾರ್ಟ್. ಯಾವುದೇ ಉತ್ತರವನ್ನು ಎಂದಿಗೂ ಖಾಲಿ ಬಿಡಬೇಡಿ. ಯಾವುದೇ ಉತ್ತರ, ನಿಮಗೆ ಉತ್ತರ ಗೊತ್ತಿಲ್ಲ ಅಂದ್ರು, ಆನ್ಸರ್ಸ್ ಗೊತ್ತಿಲ್ಲ ಅಂತ ಅಂದ್ರು ನೀವು ಬ್ಲ್ಯಾಂಕ್ ಬಿಟ್ಟು ಬರಬೇಡಿ ಅಥವಾ ಏನು ಬರಿದಲ್ಲೇ ಬರಬೇಡಿ. ಯಾಕೆ? ನಿಮಗೆ ಪೂರ್ಣ ಉತ್ತರ ತಿಳಿದಿಲ್ಲದಿದ್ದರೂ ಸಹ, ನಿಮಗೆ ಆನ್ಸರ್ ಪೂರ್ತಿ ಗೊತ್ತಿಲ್ಲ ಅಂದ್ರೂ ಸಹ ಅದಕ್ಕೆ ಸಂಬಂಧಪಟ್ಟಂಗೆ 2 ಅಥವಾ 3 ಸಂಬಂಧಿತ ವಾಕ್ಯಗಳಲ್ಲಿ ಬರೆಯಿರಿ. ಪ್ರಶ್ನೆಯಿಂದ ಕೀವರ್ಡ್ಗಳನ್ನು ಬಳಸಿ. ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ ನಿಮಗೆ ಪೂರ್ತಿ ಆನ್ಸರೇ ಗೊತ್ತಿಲ್ಲ ಅಂತ ಅಂದ್ರು ಕ್ವಶನ್ ಅಲ್ಲೇ ಕೀವರ್ಡ್ಗಳಿರ್ತವೆ. ಸೊ ಅದನ್ನ ಹೇಗೆ ನೋಟಿಸ್ ಮಾಡೋದು ಅಂತಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆ ಕೀವರ್ಡ್ನ ಇಟ್ಕೊಂಡು ಒಂದು ಓನ್ ಆಗಿ ಒಂದು ಸೆಂಟೆನ್ಸ್ನ ಯೂಸ್ ಮಾಡಿಕೊಂಡು ಬರೆದು ಬನ್ನಿ. ಅದರಿಂದ ನಿಮಗೆ 1 ಅಥವಾ 2 ಮಾರ್ಕ್ಸ್ ಸಿಗೋದು ಪಕ್ಕ. ಓಕೆ, ಸುಮ್ಮನೆ ಬಿಟ್ಟು ಬಂದರೆ 0 ಮಾರ್ಕ್ಸ್ ಸಿಗುತ್ತೆ. ಅದ್ರ ಬದಲು ಈ ಥರ ಮಾಡಿದ್ರೆ, ಈಗ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಥರ ಬರೆದು ಬಂದರೆ ನಿಮಗೆ ಖಂಡಿತ ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ. ಈಗ 4 ಮಾರ್ಕ್ಸ್ ಕ್ವಶನಲ್ಲಿ ನೀವು ಬಿಟ್ಟು ಬಂದರೆ 0 ಮಾರ್ಕ್ಸ್ ಬರುತ್ತೆ. ಸೊ ನಾನು ಹೇಳೋ ಥರ ಬರೆದು ಬಂದರೆ ನಿಮಗೆ ಅಟ್ಲೀಸ್ಟ್ 1, 1.5, 2 ಮಾರ್ಕ್ಸ್ ಆದರೂ ಸಿಗುತ್ತೆ. ಓಕೆನಾ? ಲೆಟ್ ಸ್ಟಾರ್ಟ್. ಉದಾಹರಣೆಗೆ ನೋಡಿ, ಹಸಿರು ಕವನದ ಸಂದೇಶ ಏನು? ಹಸಿರು ಕವನದ ಸಂದೇಶ ಬರೀರಿ ಅಂತ ಹೇಳ್ತಾರೆ. ಸೊ ಅದರಲ್ಲಿ ನಿಮಗೆ ಯಾವುದೇ ಆನ್ಸರ್ಸ್ ಗೊತ್ತಿಲ್ಲ, ಒಂದು ಲೈನ್ ಗೊತ್ತಿಲ್ಲ ಅನ್ಕೊಳ್ಳಿ. ಸೊ ಈ ತರ ಬರ್ಕೊಳ್ಳಿ. ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ 2.1. ಈ ಕವನದಲ್ಲಿ ಪ್ರಕೃತಿಯ ಮಹತ್ವವನ್ನು ವಿವರಿಸಲಾಗಿದೆ. ಹಸಿರು ಅಂದ್ರೆ ಪ್ರಕೃತಿ. ಸೊ ಇದನ್ನ ಲೈನ್ ಬರೀರಿ. 2ನೇ ಲೈನು, ಪ್ರಕೃತಿಯನ್ನು ರಕ್ಷಿಸುವುದು ನಮ್ಮ ಕರ್ತವ್ಯವಾಗಿದೆ. ಸೊ ಅಟ್ಲೀಸ್ಟ್ ಇದೆರಡಾದ್ರೂ ಬರೆದು ಬನ್ನಿ. ಇಡೀ ನಿಮಗೆ ಆನ್ಸರ್ಸ್ ಗೊತ್ತೇ ಇಲ್ಲ ಅಂತ ಅಂದ್ರು ಇದೆರಡು ಬರೆದ್ರೆ ಅಟ್ಲೀಸ್ಟ್ 1 ರಿಂದ 2 ಅಂಕ ನಿಮಗೆ ವ್ಯಾಲ್ಯೂಯೇಟರ್ ಕೊಟ್ಟೇ ಕೊಡ್ತಾರೆ. ಸೊ ಸುಮ್ಮನೆ ಬಿಟ್ಟು ಬರಕ್ಕೆ ಹೋಗ್ಬೇಡಿ. ಸುಮ್ಮನೆ ಬಿಟ್ಟು ಬಂದರೆ ನಿಮಗೆ ಲಾಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದಷ್ಟು ಸೆಂಟೆನ್ಸ್. ಈಗ ಪದ್ಯಗಳಿಗೆ ಅಥವಾ ಗದ್ಯಗಳಿಗೆ ಒಂದಷ್ಟು ಸೆಂಟೆನ್ಸ್, ಪ್ರಿಸ್ಕ್ರೈಬ್ಡ್ ಸೆಂಟೆನ್ಸ್, ಅದನ್ನು ನಾನು ಲಿಸ್ಟ್ ಮಾಡಿದ್ದೀನಿ. ಅಂದರೆ ಅದನ್ನು ಯೂನಿವರ್ಸಲ್ ಆನ್ಸರ್ ಸ್ಟ್ರಕ್ಚರ್ ಅಂತ ಅಂತೀವಿ. ಓಕೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಎಲ್ಲ ಪದ್ಯಗಳಿಗೆ, ಎಲ್ಲ ಗದ್ಯಗಳಿಗೂ ಈ ಥರ ಯೂಸ್ ಆಗುತ್ತೆ. ನಿಮಗೆ ಆನ್ಸರ್ಸೇ ಗೊತ್ತಿಲ್ಲ ಅಂದಾಗ ಇದನ್ನ ಬರೆದು ಬರೋದು ತುಂಬ ಇಂಪಾರ್ಟೆಂಟ್. ನಿಮಗೆ 1 ರಿಂದ 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಅಥವಾ ಅರ್ಧ ಮಾರ್ಕ್ಸ್ ಆದರೂ ಕೊಡ್ತಾನೆ. ಓಕೆನಾ? ಸುಮ್ಮನೆ ಬಿಟ್ಟು ಬಂದರೆ ಲಾಸ್ ಆಗುತ್ತೆ. ಸೊ ಯಾವ ಥರ? ಹೆಚ್ಚಿನ ಗದ್ಯ ಮತ್ತು ಪದ್ಯದ ಪ್ರಶ್ನೆಗಳಿಗೆ ಇದು ಕೆಲಸ ಮಾಡುತ್ತದೆ, ನಾನು ಹೇಳುವಂಥ ಲಿಸ್ಟು. ಯಾಕೆನಾ? ಅದು ಹೆಂಗೆ ಬರಿಬೇಕು? ಲಿಸನ್ ಇಯರ್. ಇಂಟ್ರಡಕ್ಷನ್ ಅಂದ್ರೆ ಪರಿಚಯ, ಪಾಠದ ಬಗ್ಗೆ ಪರಿಚಯ ಬರೀಬೇಕು, ಒಂದು ಲೈನ್. ಅದಾದ್ಮೇಲೆ 2 ರಿಂದ 3 ಪಾಯಿಂಟ್ಸ್ನ ಬರೀಬೇಕು. ಅದಾದ್ಮೇಲೆ ಆ ಪಾಠದ ಮೆಸೇಜ್ ಅಥವಾ ಕನ್ಕ್ಲೂಷನ್ ಏನು, ಸಂದೇಶ ಏನು ಅನ್ನೋದನ್ನ ಬರೀಬೇಕಾಗತ್ತೆ. ಈಗ ಗದ್ಯದ ಪ್ರಶ್ನೆ. ಈ ಗದ್ಯದ ಪ್ರಶ್ನೆಯಲ್ಲಿ ಹೆಂಗಿರುತ್ತೆ? ಉದಾಹರಣೆ ನೋಡೋಣ. ಕವನದ ಸಾರಾಂಶ ಕೇಳ್ತಾರೆ. ಓಕೆ, ಯಾವ್ದಾದ್ರು ಒಂದು ಕವನದ ಸಾರಾಂಶ, ಗದ್ಯದಲ್ಲಿ ಒಂದು ಸಾರಾಂಶ ಬರೀರಿ ಅಂತ ಕೇಳ್ತಾರೆ. ಅವಾಗ ನಿಮಗೆ ಏನೂ ಗೊತ್ತಿರಲ್ಲ. ಲಿಸನ್ ಇಯರ್. 3 ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ, ಅದನ್ನ ಬರ್ಕೊಳ್ಳಿ. ಓಕೆ, 3 ಪಾಯಿಂಟ್ಸ್. ಅದೇನಂದ್ರೆ, ಈ ಪಾಠದಲ್ಲಿ ಲೇಖಕರು ಡ್ಯಾಶ್ ಬಗ್ಗೆ ವಿವರಿಸುತ್ತಾರೆ. ಅಂದ್ರೆ ಅದು ಥೀಮ್ ಏನು, ಆ ಪದ್ಯ ಅಥವಾ ಗದ್ಯದ್ದು ಒಂದು ಇದಿರುತ್ತೆ, ಒಂದು ಥೀಮ್, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ಅದನ್ನು ನಾನು ಮೆನ್ಷನ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ, ಅದನ್ನ ನೋಡ್ಕೊಳ್ಳಿ. ಸೊ ಈ ಪಾಠದಲ್ಲಿ ಡ್ಯಾಶ್, ಲೇಖಕರು ಡ್ಯಾಶ್ ಬಗ್ಗೆ ವಿವರಿಸುತ್ತಾರೆ. ಆ ಏನು ಥೀಮ್ ಇರುತ್ತೆ ಅದ್ರ ಬಗ್ಗೆ ವಿವರಿಸ್ತಾರೆ ಅಂತ ಬರೀರಿ. ಈ ಪಾಠದಲ್ಲಿ ಡ್ಯಾಶ್ ಮಹತ್ವವನ್ನು ತಿಳಿಸಲಾಗಿದೆ. ಓಕೆ, ಈ ಪಾಠವು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುತ್ತದೆ. ಓಕೆ, ಈ 3 ಲೈನ್ ಬರೆದು ಬಂದ್ರೆ ನಿಮಗೆ ಖಂಡಿತವಾಗ್ಲೂ ಫುಲ್ ಮಾರ್ಕ್ಸ್ ಅಲ್ಲ, 1 ಮಾರ್ಕ್ಸ್ ಆದ್ರೂ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನೀವು ಸುಮ್ಮನೆ ಎಲ್ಲ ಮಾರ್ಕ್ಸ್ನು ಕಳ್ಕೊಳ್ಳೋಕೆ ಹೋಗ್ಬೇಡಿ. ಇದನ್ನ ಹೆಂಗ್ ಬರೆಯೋದು ಸರ್? ನೋಡೋಣ. ಈಗ ಪ್ರಶ್ನೆ, ನಮ್ಮ ಭಾಷೆಯ ಮಹತ್ವವನ್ನು ವಿವರಿಸಿ. ಓಕೆ, ನಮ್ಮ ಭಾಷೆಯ ಮಹತ್ವವನ್ನು ವಿವರಿಸಿ ಅಂತ ಕೇಳ್ತಾನೆ. ಇದ್ರ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ ಆನ್ಸರ್.
ಬಟ್ ಅಂದರೂ ನಾನು ಮೇಲ್ಗಡೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಈ 3 ಪಾಯಿಂಟು 1 2 3 ಈ 3 ಪಾಯಿಂಟ್ ಇಟ್ಕೊಂಡು ಆನ್ಸರ್ ಬರೆಯೋದು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಈ ಪಾಠದಲ್ಲಿ ಲೇಖಕರು ಮಾತೃಭಾಷೆಯ ಮಹತ್ವವನ್ನು ವಿವರಿಸುತ್ತಾರೆ. ನಮ್ಮ ಭಾಷೆ ಅಂದ್ರೆ ಮಾತೃಭಾಷೆ, ಸೊ ಅಷ್ಟು ಬರೆದ್ರೆ ಸಾಕು 1 ಪಾಯಿಂಟ್. ಇನ್ನೊಂದು, ಭಾಷೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸುತ್ತದೆ. ಇಲ್ಲಿ ನಾನು ಹೇಳಿದೆ ಈ ಪಾಠದಲ್ಲಿ ಡ್ಯಾಶ್ ಮಹತ್ವವನ್ನು ತಿಳಿಸಲಾಗಿದೆ. ಸೊ ಆ ಪಾಠದಲ್ಲಿ ಏನು ಇಂಪಾರ್ಟೆನ್ಸ್ ಹೇಳಕ್ ಹೊರಟಿದ್ದಾರೆ ಅದನ್ನ ಮೆನ್ಷನ್ ಮಾಡಿ 2ನೇ ಪಾಯಿಂಟ್ ಅಲ್ಲಿ. ಅದಾದ್ಮೇಲೆ ಈ ಪಾಠವು ಮಾತೃಭಾಷೆಯನ್ನು ಗೌರವಿಸಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಇಷ್ಟು 3 ಪಾಯಿಂಟ್ ಬರೆದು ಬಂದ್ರೆ ಸಾಕು. 3 ಪಾಯಿಂಟ್ ಬರೆದು ಬಂದ್ರೆ ಸಾಕು. ಈ ಪಾಠದಲ್ಲಿ ಲೇಖಕರು ಮಾತೃಭಾಷೆಯ ಮಹತ್ವವನ್ನು ವಿವರಿಸುತ್ತಾರೆ. ದೆನ್ ಭಾಷೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸುತ್ತದೆ. ದೆನ್ ಈ ಪಾಠವು ಮಾತೃಭಾಷೆಯನ್ನು ಗೌರವಿಸಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಈ 3 ಪಾಯಿಂಟ್ಸ್ ಬರೆದು ಬಂದ್ರೆ ಸಾಕು, ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಪದ್ಯ. ಇಷ್ಟೋ ತನಕ ನೋಡಿದ್ದು ಅದು ಫಾರ್ಮ್ಯಾಟು ಗದ್ಯದ್ದು. ಪದ್ಯದ್ದಕ್ಕೆ ಕೇಳೋಣ. ಈ ಕವನದಲ್ಲಿ ಕವಿ ಡ್ಯಾಶ್ ಬಗ್ಗೆ ವರ್ಣಿಸಿದ್ದಾರೆ. ಓಕೆ, ಯಾವ್ದ್ರ ಬಗ್ಗೆ ವರ್ಣಿಸಿದ್ದಾರೆ, ಅದ್ರ ಒಂದು ಮಹತ್ವ ಅಥವಾ ಪದ್ಯದಲ್ಲಿ ಯಾವ್ದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ನಮ್ಮ ಭಾಷೆ ಅಂದ್ರೆ ಅದು ಮಾತೃಭಾಷೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರೋದು. ಸೊ ಈಗ ಪದ್ಯದಲ್ಲಾದ್ರೆ ನೋಡೋಣ. 2ನೇ ಪಾಯಿಂಟ್, ಕವನದಲ್ಲಿ ಡ್ಯಾಶ್ ಮಹತ್ವವನ್ನು ಹೇಳಲಾಗಿದೆ. ಸೇಮ್ ಪ್ಯಾಟ್ರನ್, ಗದ್ಯ ಪದ್ಯ ಎರಡೂ ಒಂದೇ. ಈ ಕವನವು ಒಳ್ಳೆಯ ಸಂದೇಶವನ್ನು ನೀಡುತ್ತದೆ. ಸೊ ಎರಡೂ ಒಂದೇ ಪ್ಯಾಟರ್ನ್. ಈ 3 ಪಾಯಿಂಟ್ ನೆನ್ಪಿಟ್ಕೊಳ್ಳೋದು ಕಷ್ಟನಾ? ಯಾವುದೇ ಕ್ವಶನ್ ಬಂದ್ರು ಇದನ್ನ ಬರಿಬೋದಾ ಆರಾಮಾಗಿ? ನೋಡೋಣ. ಈಗ ಪ್ರಶ್ನೆ ಹೆಂಗಿರುತ್ತೆ, ಹಸಿರು ಕವನದ ಅರ್ಥವನ್ನು ವಿವರಿಸಿ ಅಂತ ಹೇಳ್ತಾರೆ. ಅದು ಪೂರ್ತಿ ನಿಮಗೇನು ಗೊತ್ತಿಲ್ಲ ಅಂತ ಅಂದ್ರೆ, ಹಸಿರು ಅಂತ ಅಂದ್ರೆ ಏನು? ಪ್ರಕೃತಿ. ಓಕೆ, ಫಸ್ಟ್ ಪಾಯಿಂಟ್, ಈ ಕವನದಲ್ಲಿ ಕವಿ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸಿದ್ದಾರೆ. ಓಕೆ, ಡನ್. 2ನೇ ಪಾಯಿಂಟ್, ಕವನದಲ್ಲಿ ಪ್ರಕೃತಿಯನ್ನು ಕಾಪಾಡುವ ಮಹತ್ವವನ್ನು ಹೇಳಲಾಗಿದೆ ಅಥವಾ ತಿಳಿಸಲಾಗಿದೆ. 2ನೇ ಪಾಯಿಂಟ್. ದೆನ್ ಈ ಕವನವು ಪರಿಸರ ಸಂರಕ್ಷಣೆ ಅಗತ್ಯವೆಂಬ ಸಂದೇಶವನ್ನು ನೀಡುತ್ತದೆ. ಓಕೆ, ಫಸ್ಟ್ ಪಾಯಿಂಟು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಬರೀರಿ. 2ನೇ ಪಾಯಿಂಟು ಅದರ ಮಹತ್ವನ, ಇಂಪಾರ್ಟೆನ್ಸ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಹಸಿರು ಪ್ರಕೃತಿನ ಸಂರಕ್ಷಿಸಬೇಕು ಅನ್ನೋ ಮಹತ್ವವನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಬರೀರಿ. 3ನೇ ಪಾಯಿಂಟ್ ಅಲ್ಲಿ ಏನು ಸಂದೇಶ ಕೊಡ್ತಾ ಇದ್ದಾರೆ, ಮೆಸೇಜ್ ಏನು ಪಾಸ್ ಮಾಡ್ತಾ ಇದ್ದಾರೆ ಆ ಪದ್ಯ ಅಥವಾ ಗದ್ಯದಿಂದ, ಅದನ್ನ ಬರೀರಿ. ಸೊ ಏನ್ ಮೆಸೇಜು? ಪರಿಸರ ಸಂರಕ್ಷಣೆ ಅಗತ್ಯವೆಂಬ ಸಂದೇಶವನ್ನು ನೀಡಲಾಗಿದೆ. ಸೊ ಈ ತರ 3 ಪಾಯಿಂಟ್ ನೆನ್ಪಿಟ್ಕೊಂಡು ಬರೆಯೋದು ಕಷ್ಟನ? ಚಾನ್ಸೇ ಇಲ್ಲ, ಆರಾಮಾಗಿ ಬರಿಬೋದು. ಓಕೆ, ಇನ್ನ ಒಂದು ಪ್ಯಾಟ್ರನ್ ಇದೆ, ಒಂದು ಅಂದ್ರೆ ಮೆಸೇಜ್ ಪಾಸ್ ಮಾಡುವಂತ ಒಂದು ಪದ್ಯ ಅಥವಾ ಗದ್ಯದ್ದು ಒಂದು ಪ್ಯಾಟ್ರನ್ ಇದೆ. ಸೊ ಇದರಲ್ಲಿ ಸಂದೇಶ ಅಂದ್ರೆ ಮೆಸೇಜ್ ಪಾಸ್ ಮಾಡುವಂಥದ್ದು ಕ್ವಶನ್ಸ್ ಕೇಳಿದ್ರೆ, ಈ ಪಾಠ ಅಥವಾ ಕವನದ ಮುಖ್ಯ ಸಂದೇಶ ಡ್ಯಾಶ್ ಆಗಿದೆ. ಏನು ಇಂಪಾರ್ಟೆಂಟ್ ಮೆಸೇಜ್ ಅದನ್ನ ಮೆನ್ಷನ್ ಮಾಡಿ. 1 ಪಾಯಿಂಟ್. ಓಕೆ, ನಾವು ಒಳ್ಳೆಯ ಗುಣಗಳನ್ನು ಅನುಸರಿಸಬೇಕು, ಇದು ಜೀವನದಲ್ಲಿ ಮೌಲ್ಯಗಳ ಮಹತ್ವವನ್ನು ತಿಳಿಸುತ್ತದೆ. ಈ 3 ಪಾಯಿಂಟ್ನ ನೆನ್ಪಿಟ್ಕೊಳ್ಳೋದು ಏನು ಕಷ್ಟ ಅಲ್ಲ. ಓಕೆ, ಯಾವ ತರ ಅಪ್ಲೈ ಮಾಡ್ಬೋದು? ಪ್ರಶ್ನೆ, ಹಲಗಲಿ ಬೇಡರು ಕವನದ ಸಂದೇಶ ಏನು ಅಂತ ಕೇಳ್ತಾರೆ. ಅವಾಗ ಈ 3 ಸೆಂಟೆನ್ಸ್ನ ಯೂಸ್ ಮಾಡ್ಕೊಳ್ಳಿ. ಏನೇನು? ಈ ಕವನದ ಮುಖ್ಯ ಸಂದೇಶ ದೇಶಭಕ್ತಿ ಮತ್ತು ಧೈರ್ಯವಾಗಿದೆ. ಓಕೆ, 2ನೇದು, ಹಲಗಲಿ ಬೇಡರು ತಮ್ಮ ದೇಶಕ್ಕಾಗಿ ಧೈರ್ಯದಿಂದ ಹೋರಾಡಿದರು. ಯಾವ ಗುಣಗಳನ್ನು ಇಲ್ಲಿ ನೋಡಿ, 2ನೇ ಪಾಯಿಂಟ್ ಅಲ್ಲಿ ನಾವು ಒಳ್ಳೆಯ ಗುಣಗಳನ್ನು ಅನುಸರಿಸಬೇಕು ಅಂತ 2ನೇ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದೀನ ಆ ಸ್ಟ್ರಕ್ಚರ್ಡ್ ಪ್ಯಾಟರ್ನ್ ಅಲ್ಲಿ. ಸೊ ಹಲಗಲಿ ಬೇಡರು ತಮ್ಮ ದೇಶಕ್ಕಾಗಿ ಧೈರ್ಯದಿಂದ ದುಡಿಬೇಕು ಅಥವಾ ಧೈರ್ಯದಿಂದ ಹೋರಾಡಬೇಕು ಅನ್ನೋದೊಂದು ಪಾಯಿಂಟ್ನ ಬರೀಬಹುದು. ನೆಕ್ಸ್ಟ್ 3ನೇದು, ಈ ಕವನವು ದೇಶ ಪ್ರೇಮದ ಮಹತ್ವವನ್ನು ತಿಳಿಸಲಾಗಿದೆ. ಈ ಕವನದಲ್ಲಿ ದೇಶ ಪ್ರೇಮದ ಮಹತ್ವವನ್ನು ತಿಳಿಸಲಾಗಿದೆ. ಸಿಂಪಲ್ ಆಗಿ 3 ಪಾಯಿಂಟ್. ನಿಮಗೇನೇ ಗೊತ್ತಿಲ್ಲ ಅಂತ ಅಂದ್ರೆ, ಕಷ್ಟ ಇದ್ರೂ ಕೂಡ ಕ್ವಶನ್ಸ್ ಈ ತರ ಬರೀಬೋದಾ? ಪದ್ಯದ ಪ್ಯಾಟ್ರನ್ನು ಗದ್ಯದ ಪ್ಯಾಟ್ರನ್ನು ಎರಡೂ ಸೇಮ್. ಓಕೆ, ಸೊ ಏನ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅದು ಫಸ್ಟ್ ಪಾಯಿಂಟ್, ಪದ್ಯ ಅಥವಾ ಗದ್ಯ. 2nd ಪಾಯಿಂಟ್ ಅದರದ್ದು ಇಂಪಾರ್ಟೆನ್ಸ್ ಬರೀಬೇಕು. 3ನೇ ಪಾಯಿಂಟ್ ಅದು ಸಂದೇಶನ ಬರೀಬೇಕು. ಇದರಲ್ಲಿ ಸಂದೇಶ ಅನ್ನೋ ಉತ್ತರನೇ ಇದ್ದ ಕ್ವಶನ್. ಈಗ ಕವನದ ಸಂದೇಶ ಹೇಳಿ ಅಂತ ಕೇಳಿದಾಗ ಸೊ ಫಸ್ಟ್ ಸಂದೇಶ ಏನು ಅಂತ ಮೆನ್ಷನ್ ಮಾಡಿ, ಅದರಲ್ಲಿರೋ ಮೆಸೇಜ್ ಏನು ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಸೊ 2nd ಒಂದು, ಅದರಲ್ಲಿ ಅನುಸರಿಸಬೇಕಾದ ಗುಣಗಳ ಬಗ್ಗೆ ಹೇಳ್ತಾರೆ. 3ನೇ ಪಾಯಿಂಟ್ ಮಹತ್ವವನ್ನು, ಇಂಪಾರ್ಟೆನ್ಸ್ನ ಎಕ್ಸ್ಪ್ಲೇನ್ ಮಾಡಿ ಬರೀರಿ. 3 ಪಾಯಿಂಟ್ಸ್. ನಿಮಗೆ ಕಮ್ಮಿ ಅಂದ್ರೂ 1 ಪಾಯಿಂಟ್ ಸಿಗುತ್ತೆ, 1 ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಬಿಟ್ಟು ಬರಬೇಡಿ, ಯಾವುದೇ ಕಾರಣಕ್ಕೂ ಎಕ್ಸಾಮಲ್ಲಿ ಕ್ವಶನ್ಸ್ನ ಬಿಟ್ಟು ಬರಬೇಡಿ. ನೆಕ್ಸ್ಟ್, ಕವಿತೆಯ ಉತ್ತರಗಳು ನಿಮಗೆ ತಿಳಿದಿಲ್ಲದಿದ್ದರೆ, ಓಕೆ, ಏನು ಪೊಯಮ್ ಇರುತ್ತಲ್ಲ ಅದರದ್ದು ಆನ್ಸರ್ ನಿಮಗೆ ಗೊತ್ತಿಲ್ಲ ಅಂದರೆ ಹೆಂಗೆ ನಾವು ಅಟೆಂಡ್ ಮಾಡಬೇಕು?
ಒಂದು ಪೊಯೆಟ್ ನೇಮ್ ಅಂದ್ರೆ ಕವಿಯ ಹೆಸರು ನೆನಪಿದ್ದಲ್ಲಿ ಮಾತ್ರ, ಸುಮ್ಮನೆ ಏನೇನೋ ಬರೆಯಕ್ಕೆ ಹೋಗ್ಬೇಡಿ. ಕವಿ ಹೆಸರು ನೆನ್ಪಿಟ್ಕೊಳ್ಳಿ. ಜಾಸ್ತಿ ಏನಿಲ್ಲ ಪದ್ಯಗಳು, ಪೊಯಮ್ಗಳು. ಸೊ ಅದನ್ನ ನೆನ್ಪಿಟ್ಕೊಳ್ಳಿ, ಯಾರ್ಯಾರು ಕವಿ ಯಾವ ಪೊಯಮ್ನ ಬರ್ದಿದ್ದಾರೆ ಅಂತ ಅದನ್ನ ಫಸ್ಟ್ ಮೆನ್ಷನ್ ಮಾಡಬೇಕಾಗತ್ತೆ. ದೆನ್ ಥೀಮ್ ಅಂತ ಅಂದ್ರೆ ಈ ಪ್ರಕೃತಿ ಬಗ್ಗೆ ಹೇಳ್ತಾ ಇದ್ದಾರಾ, ಸಮಾಜದ ಬಗ್ಗೆ ಹೇಳ್ತಾ ಇದ್ದಾರಾ, ಅಥವಾ ಧೈರ್ಯದ ಬಗ್ಗೆ ಹೇಳ್ತಾ ಇದ್ದಾರಾ? ಹಲಗಲಿ ಬೇಡರು ಧೈರ್ಯದ ಬಗ್ಗೆ ಹೇಳ್ತಾ ಇದ್ದಾರೆ, ಭಾರತಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ ಧೈರ್ಯವಾಗಿ ಹೋರಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಥರ ಒಂದು ಥೀಮ್, ಪ್ರಕೃತಿ, ಹಸಿರು ಅನ್ನೋ ಇದರಲ್ಲಿ ಪ್ರಕೃತಿ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಸಮಾಜದ ಬಗ್ಗೆ ಯಾವ ಥೀಮಲ್ಲಿ ಇದೆ, ಯಾವ ಪದ್ಯದಲ್ಲಿ ಅಥವಾ ಯಾವ ಕವನದ ಬಗ್ಗೆ ಹೇಳ್ತಾ ಇದ್ದಾರೆ ಸಮಾಜದ ಬಗ್ಗೆ, ಅದನ್ನ ನೆನ್ಪಿಟ್ಕೊಳ್ಳಿ. ದೆನ್ ಧೈರ್ಯದ ಬಗ್ಗೆ ಯಾವ್ದು ಹೇಳ್ತಾ ಇದ್ದಾರೆ ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಎರಡೇ ಪಾಯಿಂಟ್ ಇದರಲ್ಲಿ ನೆನ್ಪಿಟ್ಕೋಬೇಕಾಗಿರೋದು, ಒಂದು ಪೊಯೆಟ್ ನೇಮು ಅಂದರೆ ಕವಿಯ ಹೆಸರು, ಮತ್ತು ಥೀಮ್. ಸೊ ಉದಾಹರಣೆ, ಸ್ಟ್ರಕ್ಚರ್ ಒಂದು ಆನ್ಸರ್ ಬರೀಬೇಕಾಗಿರೋದು ಮೂರು ಪಾಯಿಂಟ್ ಹೆಂಗಿರುತ್ತೆ ನೋಡಿ. ಈ ಕವನದಲ್ಲಿ ಕವಿ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸಿದ್ದಾರೆ. ಓಕೆ, ಅಂದರೆ ಒಂದು ಯಾವ ಥೀಮ್ ಬಗ್ಗೆ ವರ್ಣಿಸ್ತಾ ಇದ್ದಾರೆ ಅಂತ. ಕವನದಲ್ಲಿ ಜೀವನದ ಮೌಲ್ಯಗಳನ್ನು ತಿಳಿಸಲಾಗಿದೆ. ಈ ಕವನವು ಒಳ್ಳೆಯ ಸಂದೇಶವನ್ನು ನೀಡುತ್ತದೆ. ಮೂರೇ ಮೂರು ಪಾಯಿಂಟ್ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಅದಕ್ಕೆ ಹೇಳೋದು, ಯಾವುದೇ ಕ್ವಶನ್ನ ಬಿಟ್ಟು ಬರಬೇಡಿ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಪ್ಯಾಟ್ರನ್ನಲ್ಲಿ ನೀವು ಆನ್ಸರ್ನ ಬರೆದು ಬನ್ನಿ. ಓಕೆ, ಈಗ ಬರವಣಿಗೆ ವಿಭಾಗ ಅಂತ ಅಂದರೆ ಕಠಿಣ ಪತ್ರಿಕೆಯಲ್ಲೂ ಸುಲಭ ಅಂಕಗಳು ಅಂದರೆ ಎಸ್ಸೆ. ಬರವಣಿಗೆ ವಿಭಾಗ ಅಂದರೆ ಎಸ್ಸೆ ಅಥವಾ ಲೆಟರ್ ರೈಟಿಂಗ್. ಅದನ್ನು ಯಾವ ಥರ ಆನ್ಸರ್ ಮಾಡಬೇಕು ನೋಡಿ. ಫಸ್ಟು ನಿಮ್ಮ ಪ್ರಬಂಧ ರಚನೆ ಅಂತ ಅಂದರೆ ಪರಿಚಯ ಬರೀರಿ, ಮುಖ್ಯ ಅಂಶಗಳು ನಿಮಗೆ ಗೊತ್ತಿರುವಂಥ ಪಾಯಿಂಟ್ಸ್ಗಳನ್ನ ಬರೀರಿ. ನೆಕ್ಸ್ಟ್ ಸಮಾರೋಪ ಅಂದರೆ ಕನ್ಕ್ಲೂಷನ್ ಅಂತ ಹೇಳ್ತೀವಲ್ಲ, ಅದನ್ನು ಬರೀಬೇಕು. ಈವನ್ ಇಫ್ ದ ಪೇಪರ್ ಈಸ್ ಟಫ್, ಎಸ್ಸೆ ಕ್ಯಾನ್ ಗಿವ್ 4 to 5 ಮಾರ್ಕ್ಸ್ ಈಸಲಿ. ಪೇಪರ್ ಎಷ್ಟೇ ಕಷ್ಟ ಇದ್ರೂ ಕೂಡ ಎಸ್ಸೆ ಮತ್ತು ಲೆಟರ್ ರೈಟಿಂಗ್ ನಿಮಗೆ ಮಾರ್ಕ್ಸ್ ಕೊಡುತ್ತೆ, ಫುಲ್ ಮಾರ್ಕ್ಸ್ ಕೊಡುತ್ತೆ. ಓಕೆ, ಪ್ರಬಂಧ ಪತ್ರಿಕೆ ಕಠಿಣವಾಗಿದ್ದರೂ ಸಹ ಅದು 4 ರಿಂದ 5 ಅಂಕಗಳನ್ನು ಸುಲಭವಾಗಿ ನೀಡುತ್ತದೆ. ಓಕೆ, ಸ್ಮಾರ್ಟ್ ಆರ್ಡರ್, ಅದನ್ನ ಕ್ವಶನ್ ಪೇಪರ್ ಟಫ್ ಇತ್ತು ಅಂದರೆ ಸ್ಮಾರ್ಟ್ ಆಗಿ ಯಾವ ಆರ್ಡರ್ ಮೂಲಕ ನಾವು ಆನ್ಸರ್ ಬರೀಬೇಕು ನೋಡ್ಕೊಳ್ಳಿ. ಸೊ ಫಸ್ಟು ವ್ಯಾಕರಣ ಪ್ರಶ್ನೆಗಳನ್ನ ಅಟೆಂಡ್ ಮಾಡಿ. ವ್ಯಾಕರಣ ತುಂಬ ಕಮ್ಮಿ ಇದೆ, ಅದು ಆರಾಮಾಗಿ ಅಟೆಂಡ್ ಮಾಡ್ಕೊಂಡು ಹೋಗ್ಬೋದು. ಫಸ್ಟ್ ಅದನ್ನು ಅಟೆಂಡ್ ಮಾಡಿ. ದೆನ್ ಪ್ರಬಂಧ ಮತ್ತು ಪತ್ರ, ಎಸ್ಸೆ ಮತ್ತು ಲೆಟರ್ ರೈಟಿಂಗ್, ಅದನ್ನು ಸೆಕೆಂಡ್ ಅಟೆಂಡ್ ಮಾಡಿ. ಅದಾದಮೇಲೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಗದ್ಯ ಅಥವಾ ಕವಿತೆಯ ಉತ್ತರಗಳು, ಅಂದರೆ ಒಂದು 3-4 ಅಂಕದ ಪ್ರಶ್ನೆಗಳು ಬರ್ತಾವಲ್ಲ, ಅದನ್ನು ಆರ್ಡರ್ ವೈಸ್, ಈ ಆರ್ಡರ್ ವೈಸಲ್ಲಿ ಕ್ವಶನ್ಸ್ನ ಅಟೆಂಡ್ ಮಾಡಿ. ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡಿ ಕ್ವಶನ್ಸ್ನ. ಸೊ ಕನ್ನಡ ಪೇಪರ್ ಟಫ್ ಇದ್ರೂ ಕೂಡ ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಓಕೆ, ನಾನು ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ ಗದ್ಯ ಮತ್ತು ಪದ್ಯ, ಓಕೆ, ಇದು 3 ಲೈನ್ಸು, ಓಕೆ, ಸೇಮ್ ಇದೆ ಗದ್ಯ ಮತ್ತು ಪದ್ಯ. ಆಮೇಲೆ ಸಂದೇಶದ ಉತ್ತರಗಳು, ಈ 3 ಲೈನ್ಸ್. ಇಷ್ಟನ್ನ ಬರೆದು ಬನ್ನಿ, ಆರಾಮಾಗಿ ಮಾರ್ಕ್ಸ್ ಕೊಡ್ತಾರೆ. ಕಷ್ಟ ಇದ್ರೂ ಕೂಡ, ಇದು ಮರ್ತೋಗ್ಬಿಡ್ತು, ಕಷ್ಟ ಇದೆ, ಬರೆಯೋಕ್ಕಾಗಲ್ಲ ಅಂತ ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡಿ, ಆರಾಮಾಗಿ ಮಾರ್ಕ್ಸ್ ಸಿಗುತ್ತೆ. ಇದನ್ನು ಮಿಸ್ ಮಾಡ್ಕೊಂಬೇಡಿ. ಇದನ್ನು ಕ್ಲೀನಾಗಿ ಅಭ್ಯಾಸ ಮಾಡಿ ಎಕ್ಸಾಮ್ನ ಅಟೆಂಡ್ ಮಾಡಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.